ದಿನೇ ದಿನೇ ಆರೋಗ್ಯ ಕ್ಷೀಣಿಸ್ತಾ ಇದೆ, ದಾಸನಿಗೆ ಕಾಡ್ತಾ ಇದೆ ಆ ನೋವು. ಹೈ ಗ್ರೀನ್ ಸಿಗ್ನಲ್ ಕೊಡುತ್ತಾ ಊಟಕ್ಕಾಗಿ ಹೋರಾಟ. ಜೈಲೂಟ ಸೇರ್ತಿಲ್ಲ, ಮನೆಯೂಟ ಸಿಗ್ತಿಲ್ಲ. ಮನೆ ಊಟಕ್ಕಾಗಿ ದಾಸನ ಕಾನೂನು ಸಮರ ನಡೆದಿದೆ. ಹೈಕೋರ್ಟ್ನಲ್ಲಿ ಕೆಲವೇ ಹೊತ್ತಲ್ಲೇ ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ. ಈಗಾಗಲೇ ಜೈಲೂಟ ಅಂತೂ ಒಗ್ತಾ ಇಲ್ಲ, ಆದ್ರೆ ಮನೆಯೂಟಕ್ಕೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಮನೆ ಊಟಕ್ಕಾಗಿ ದಾಸ ಕಾನೂನು ಸಮರವನ್ನ ಮಾಡ್ತಾ ಇದ್ದು ಹೈಕೋರ್ಟ್ನಲ್ಲಿ ಕೆಲ ಹೊತ್ತಲ್ಲೇ ಊಟದ ಭಾಗ್ಯ ಸಿಗುತ್ತಾ, ಮನೆಯೂಟ ಸಿಗುತ್ತಾ ಅನ್ನೋದ್ರ ಬಗ್ಗೆ ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ. ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಮತ್ತೆ ಈ ಸಲನು ಫಿಕ್ಸ್ ಆಗತ್ತಾ? ಎಸಿಎಂಎಂ ಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿಯತ್ತಾ ಹೈಕೋರ್ಟ್? ಕೆಲ ಹೊತ್ತಲ್ಲೇ ದರ್ಶನ್ ಮನೆಯೂಟದ ಭವಿಷ್ಯ ಗೊತ್ತಾಗತ್ತೆ. ಹೈಕೋರ್ಟ್ನಲ್ಲಿ ಈಗಾಗಲೇ ಖಾಕಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಜೈಲೂಟದಲ್ಲಿ ಏನು ಸಮಸ್ಯೆ ಇಲ್ಲ, ಗುಣಮಟ್ಟ ಚೆನ್ನಾಗಿದೆ, 4 ಸ್ಟಾರ್ ಇದೆ. ಇಂತಹ ಸಂದರ್ಭದಲ್ಲಿ ಜೈಲೂಟ ಚೆನ್ನಾಗಿರುವ ಸಂದರ್ಭದಲ್ಲಿ ಅವರ ಆರೋಗ್ಯವೂ ಚೆನ್ನಾಗಿದೆ, ಮನೆಯೂಟಕ್ಕೆ ಅರ್ಜಿ ಸಲ್ಲಿಕೆ ಸರಿಯಲ್ಲ ಅಂತ ಹೇಳಿ ಖಾಕಿ ಇಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಈ ಹಿಂದೆಯೇ ಹೈಕೋರ್ಟ್ ಮೊರೆ ಹೋಗಿದ್ರು ದರ್ಶನ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಿ, ಅಲ್ಲಿ ಆಗಿಲ್ಲ ಅಂದ್ರೆ ವಾಪಸ್ ಬನ್ನಿ ಅಂತ ಹೈಕೋರ್ಟ್ ಹೇಳಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊನ್ನೆ ಅರ್ಜಿಯನ್ನ ವಜಾ ಮಾಡಿದ್ದು, ಈಗ ಮತ್ತೆ ಹೈಕೋರ್ಟ್ ಕದ ತಟ್ಟಿದ್ದಾರೆ ನಟ ದರ್ಶನ್. ಹೈಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ವಿಚಾರಣೆಯಲ್ಲಿ? ಜೈಲೂಟವೇ ಫಿಕ್ಸ್ ಆಗತ್ತಾ, ಮನೆಯೂಟದ ಭಾಗ್ಯ ಸಿಗತ್ತಾ, ಅಥವಾ ತೀರ್ಪನ್ನ ಮತ್ತೆ ಹೈಕೋರ್ಟ್ ಕಾದಿರಿಸುತ್ತಾ, ಅಥವಾ ಇವತ್ತೇ ಹೈಕೋರ್ಟ್ ತೀರ್ಪನ್ನ ಕೊಡುತ್ತಾ? ಹೀಗಾಗಿ ನೂರಾರು ಕುತೂಹಲಗಳಿದೆ. ಏನಾಗತ್ತೆ? ಯಾಕಂದ್ರೆ ಕಾನೂನು ಸಮರ ಆರಂಭ ಮಾಡಿ ಹಲವು ದಿನಗಳಾಗಿದೆ. ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು, ಹೈಕೋರ್ಟ್ ನಲ್ಲಿ ಅರ್ಜಿ ಕೆಲವು ದಿನಗಳ ಕಾಲ ವಿಚಾರಣೆ ಮುಂದೂಡಿಕಾಯಿತು. ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಲ್ಲಿ ನೀವು ಇತ್ಯರ್ಥಪಡಿಸಿಕೊಳ್ಳಿ ಅಂತ ಹೈಕೋರ್ಟ್ ಹೇಳ್ತು. ಸುದೀರ್ಘವಾದ ವಿಚಾರಣೆಯ ಅಗತ್ಯ ಇದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾಗೊಳಿಸಿತು. ಈಗ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿಯನ್ನೇ ವಜಾಗೊಳಿಸಿದೆ. ಹೈಕೋರ್ಟ್ ಅಲ್ಲಿ ಏನಾಗಬಹುದು, ಎಷ್ಟೊತ್ತಿಗೆ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ? ದರ್ಶನ್ ಪರ ವಕೀಲರು ಈ ಸಲ ಶತಾಯಗತಾಯ ಊಟ ಸಿಗ್ಲೇಬೇಕು, ಮನೆಯೂಟ ಅನ್ನುವ ಕಾರಣಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ, ತಯಾರಿ ಹೇಗಿದೆ? ನವಿತಾ, ಇನ್ನು ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ದರ್ಶನ್ ಏನು ಮನೆ ಊಟವನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಈ ಒಂದು ರಿಟ್ ಅರ್ಜಿ ಕೂಡ ಇವಾಗ ವಿಚಾರಣೆಗೆ ಬರುತ್ತೆ. ಸುಮಾರು 4 ಗಂಟೆ ಸುಮಾರಿಗೆ ಈ ಒಂದು ಅರ್ಜಿ ವಿಚಾರಣೆಗೆ ಬಂದು ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಮನೆ ಊಟಕ್ಕೆ ಏಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಾದವನ್ನ ಅವರ ಪರ ವಕೀಲರಾದಂತಹ ಒಂದು ಪಣೀಂದ್ರ ಅವರು ಒಂದು ವಾದವನ್ನು ಮಾಡಿಸ್ತಾರೆ. ಯಾಕಂದ್ರೆ ನಟ ದರ್ಶನ್ ಈಗ ಸುಮಾರು 30ಕ್ಕೂ ಹೆಚ್ಚು ದಿನಗಳಿಂದ ಜೈಲಿನಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಆಗಿರುವಂತಹ ಏರುಪೇರುಗಳಿರ್ಬೋದು, ಮತ್ತೆ ಜೈಲು ಊಟ ಸೇವಿಸಿದ ನಂತರ ಅವರಲ್ಲಿ ಯಾವ ರೀತಿ ಒಂದು ವೇಟ್ ಲಾಸ್ ಆಯಿತು, ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಾದವನ್ನು ಕೂಡ ಮಾಡ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಜೈಲಿನಲ್ಲೇ ಒಂದು ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ. ಅಂದ್ರೆ ನಟ ದರ್ಶನ್ ಅವರ ಒಂದು ಆರೋಗ್ಯದ ಸ್ಥಿತಿಯಾಗಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಜೈಲಿನಲ್ಲಿ ಕೊಡ್ತಿರುವಂತಹ ಒಂದು ಊಟದ ವ್ಯವಸ್ಥೆ ಏನಿದೆ, ಅದರ ಒಂದು ಮ್ಯಾನ್ಯಲ್ ಏನಿದೆ, ಆ ಒಂದು ನಿಯಮಗಳನ್ನು ಕೂಡ ಒಂದು ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದು, ಆ ಒಂದು ಅಂಶಗಳ ಮೇಲೆ ಇವತ್ತು ಹೈಕೋರ್ಟ್ ನಲ್ಲಿ ಅವರು ಕೂಡ ಒಂದು ವಾದವನ್ನು ಮಾಡ್ತಾರೆ. ಯಾಕಂದ್ರೆ ದರ್ಶನ್ ಅವರು ವೇಟ್ ಲಾಸ್ ಆಗ್ತಿದೆ, ಮತ್ತೆ ತಾನು ಸೆಲೆಬ್ರಿಟಿ ಆಗಿದೆ, ಮತ್ತೆ ನಟ ಆಗಿದ್ದ ಸಂದರ್ಭದಲ್ಲಿ ಮನೆಯಲ್ಲಿ ದಿನನಿತ್ಯ ಒಂದು ವರ್ಕೌಟ್ ಅನ್ನ ಮಾಡ್ತಾ ಇದ್ರು, ಮತ್ತೆ ಪ್ರೋಟೀನ್ ಫುಡ್ ಅನ್ನು ಕೂಡ ಡೈಲಿ ಸೇವಿಸ್ತಾ ಇದ್ರು. ಇದರಿಂದ ಬಾಡಿ ಮೇಂಟೈನ್ ಮಾಡೋದಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದ್ರೆ ಜೈಲಿಗೆ ಹೋದ ಬಳಿಕ ಈಗ ಆ ಒಂದು ಪ್ರೋಟೀನ್ ಫುಡ್ ಆಗಲಿ ಅಥವಾ ಬೇರೆ ರೀತಿಯ ಒಂದು ಗುಣಮಟ್ಟದ ಊಟ ಏನಿದೆ ಅದು ಕೂಡ ಸಿಗ್ತಾ ಇಲ್ಲ ಅಂತೇಳಿ ಈಗ ಒಂದು ಆರೋಪವನ್ನು ಮಾಡಿ ಅವರೀಗ ಒಂದು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳನ್ನ ಇವತ್ತು ಅವರ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾರೆ. ನಂತರ ಅವರಿಗೆ ಜೈಲಿನಲ್ಲಿ ಒಂದು ಗುಣಮಟ್ಟದ ಊಟ ಮತ್ತೆ ಅಂದ್ರೆ ಪ್ರೋಟೀನ್ ಫುಡ್ ಸೇರಿದಂತೆ ಬೇರೆ ಸವಲತ್ತುಗಳು ಏನ್ ಕೇಳಿದ್ರೆ ಅವುಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡ್ತಾರೆ. ನವಿತಾ, ಮುನಿರಾಜು, ಈಗ ನಾವು ಗಮನಿಸ್ತಾ ಇದ್ವಿ ಹೈಕೋರ್ಟ್ ನಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ. ಯಾಕಂದ್ರೆ ಮೊನ್ನೆಯಷ್ಟೇ 3 ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು, ಜೈಲೂಟ ಅಗತ್ಯ ಇಲ್ಲ ಅಂತ ಹೇಳಿ. ಇವತ್ತು ಆ ರೀತಿಯಾಗಿ ಮತ್ತೆ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆಯಾ ಖಾಕಿ ಕಡೆಯಿಂದ? ಹೇಗೆ?
ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಏನು ಜೈಲು ಅಧಿಕಾರಿಗಳು ಏನು ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಇವತ್ತು ಕೂಡ ಹೈಕೋರ್ಟ್ ಮುಂದೆ ಇಡೋದಕ್ಕೆ ಈಗ ಏನು ಅವರ ಸರ್ಕಾರಿ ಪರ ವಕೀಲರು ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಜೈಲು ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಅವರ ಆರೋಗ್ಯದಲ್ಲಿ ಏನು ಏರುಪೇರಾಗಿತ್ತು, ಮತ್ತೆ ಅವ್ರು ಬಂದಾಗ ಯಾವ ರೀತಿ ಆರೋಗ್ಯಯುತವಾಗಿದ್ರು, ನಂತರ ಅವ್ರಿಗೆ ಜೈಲು ಊಟ ಕೊಟ್ಟ ಬಳಿಕ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಕೂಲಂಕುಷವಾಗಿ ಒಂದು ವರದಿಯನ್ನು ತಯಾರು ಮಾಡಿದ್ರು. ಇದೀಗ ಅದೇ ಅಂಶಗಳ ಆಧಾರದ ಮೇಲೆ ಇವತ್ತು ಸರ್ಕಾರಿ ಪರ ವಕೀಲರು ಕೂಡ ಒಂದು ಹೈಕೋರ್ಟ್ ನಲ್ಲಿ ಒಂದು ವಾದವನ್ನು ಮಾಡ್ತಾರೆ. ಏನು ಜೈಲು ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ನಲ್ಲಿ ಅವರ ಆರೋಗ್ಯದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ವಾದವನ್ನು ಮಾಡಿ ಆ ಒಂದು ರಿಪೋರ್ಟ್ ಅನ್ನು ಕೂಡ ಏನು ಉಲ್ಲೇಖ ಮಾಡ್ತಾರೆ. ಆ ನಂತರ ಅಲ್ಲಿ ಕೊಡ್ತಿರುವಂತಹ ಒಂದು ಊಟ ಏನಿದೆ, ಆ ಒಂದು ಊಟಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಗುಣಮಟ್ಟದ ಒಂದು ರಿಪೋರ್ಟ್ ಏನಿದೆ ಅದನ್ನು ಕೂಡ ಒಂದು ಸಲ್ಲಿಕೆ ಮಾಡಿ ಈ ಎಲ್ಲಾ ಅಂಶಗಳ ಮೇಲೆ ಒಂದು ವಿಚಾರಣೆ ಮಾಡ್ತಾರೆ. ಬಹುಶಃ ಇವತ್ತು ಏನು ನಟ ದರ್ಶನ್ಗೆ ಜೈಲು ಊಟ ಸಿಗುತ್ತಾ ಇಲ್ವಾ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನವಿತಾ, ಎಸ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ. ಆದ್ರೆ ದರ್ಶನ್ ಮನೆಯೂಟದ ವಿಚಾರದಲ್ಲಿ ಈಗ ಮತ್ತೆ ಶಾಕ್. ಅರ್ಜಿ ವಿಚಾರಣೆ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ನಿಂದ ಅರ್ಜಿಯನ್ನ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಅರ್ಜಿಯನ್ನೇ ವಜಾ ಮಾಡಿದೆ, ಅಂದ್ರೆ ತಿರಸ್ಕಾರ ಮಾಡಿತ್ತು. ಯಾವ ಕಾರಣಕ್ಕೆ? ಆಲ್ಮೋಸ್ಟ್ ಈಗಾಗಲೇ 3 ಮೆಡಿಕಲ್ ರಿಪೋರ್ಟ್ಗಳನ್ನ ಸಲ್ಲಿಸಿದ್ರು. ಜೈಲಾಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ನಲ್ಲಿ ಜೈಲಿನ ಆಹಾರವೇ ಚೆನ್ನಾಗಿದೆ, ಗುಣಮಟ್ಟ ಚೆನ್ನಾಗಿದೆ, ಮನೆಯೂಟದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಲಾಗಿತ್ತು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದನ್ನ ಮೆನ್ಷನ್ ಮಾಡಲಾಗಿತ್ತು. ಈಗ ಹೈಕೋರ್ಟ್ನಿಂದ ಅರ್ಜಿಯ ವಿಚಾರಣೆಯನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ವಿಚಾರಣೆಗೂ ಮುನ್ನವೇ ಅರ್ಜಿಯನ್ನ ಹಿಂಪಡೆಯುವ ಸಾಧ್ಯತೆ ಇಲ್ಲ. ಇಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ವಾಪಸ್ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಎಲ್ಲಾ ಗ್ರೌಂಡ್ಸ್ ಅನ್ನು ಕೂಡ ಗಮನಿಸ್ತಾರೆ. ಏನೇನು ಹಾಕಿದ್ದಾರೆ, ಯಾವ ರೀತಿಯಾಗಿ ಈಗ ಖಾಕಿಯಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿತ್ತಲ್ಲ, ಮೊನ್ನೆ ಆ ಒಂದು ಬೇಸಿಸ್ ಮೇಲೆನೆ ದರ್ಶನ್ ಪರ ವಕೀಲರು ಹಾಕಿದ ಅರ್ಜಿಯನ್ನೇ ತಿರಸ್ಕಾರ ಮಾಡಿರೋದು. ಯಾಕಂತ ಹೇಳಿದ್ರೆ 3 ಮೆಡಿಕಲ್ ರಿಪೋರ್ಟ್ಗಳನ್ನ ಸಲ್ಲಿಕೆ ಮಾಡಿದ್ರು. ಒಂದ್ ಕಡೆ ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಜ್ವರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗಿತ್ತು, ಅದಕ್ಕೆ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನ ಮೊನ್ನೆ ಅಂದ್ರೆ ಅರ್ಜಿ ಹಾಕಿದ್ರಲ್ಲ ಅವತ್ತಿನ ದಿನ ಅವರ ಆರೋಗ್ಯ ಹೇಗಿತ್ತು ಅದರ ಬಗ್ಗೆ ಕೂಡ ಜೈಲಾಧಿಕಾರಿಗಳು ಮೇಲ್ ಮೂಲಕ ರಿಪೋರ್ಟ್ ಅನ್ನ ಕಳುಹಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಆರೋಗ್ಯ ಸ್ಥಿತಿಗತಿಯನ್ನು ಗಮನಿಸಿ, ಜೊತೆಗೆ ಅಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸರಿಯಾದಂತಹ ಒಂದು ಪ್ರತಿವಾದವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮನೆಯೂಟದ ಅವಶ್ಯಕತೆ ಇಲ್ಲ, ಬಿರಿಯಾನಿ ಕೊಡಬೇಕು ಅಂತ ಇಲ್ಲ, ಅವರಿಗೆ ಚಿಕನ್ ಕಬಾಬ್ ಕೊಡಬೇಕು ಅಂತ ಇಲ್ಲ. ಯಾಕಂತ ಹೇಳಿದ್ರೆ ಜೈಲಿನ ಮ್ಯಾನ್ಯುವಲ್ ಅಲ್ಲೇ ಮನೆಯೂಟ ಕೊಡಬೇಕು ಅನ್ನೋದು ಇಲ್ಲ ಕೊಲೆ ಆರೋಪಿಗೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮ್ಯಾನ್ಯುವಲ್ ಅಲ್ಲಿ ಏನಿದೆ, ಜೈಲಿನಲ್ಲಿ ಊಟ ಯಾವ ರೀತಿಯಾಗಿದೆ, ಇವರಿಗೆ ಕೊಟ್ರೆ ಇತರೆ ಆರೋಪಿಗಳು ಅಪರಾಧಿಗಳು ಕೇಳುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಹೇಳಲಾಗಿತ್ತು. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಂತಹ ತೀರ್ಪನ್ನೇ ಹೈಕೋರ್ಟ್ ಕೊಡುತ್ತಾ ಗೊತ್ತಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆನೆ ವಿಚಾರಣೆಗೂ ಮುನ್ನವೇ ಅರ್ಜಿಯನ್ನ ಹಿಂಪಡೆಯುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅನೇಕ ಅಂಶಗಳನ್ನ ಗಮನಿಸಿ ಅರ್ಜಿಯನ್ನೇ ತಿರಸ್ಕಾರ ಮಾಡ್ತು. ಇಲ್ಲೂ ಕೂಡ ಅಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಅನ್ನೋದು ಒಂದ್ ಕಡೆ ಆದ್ರೆ, ಅರ್ಜಿಯ ವಿಚಾರಣೆಗೂ ಮುನ್ನವೇ ಈಗ ಅರ್ಜಿಯನ್ನ ವಾಪಸ್ ಪಡೆಯೋದುವಂತಹ ಯೋಚನೆಯನ್ನ ಯಾಕೆ ಮಾಡಲಾಗಿದೆ? ನವಿತಾ, ಈಗಾಗಲೇ ಹೈಕೋರ್ಟ್ ನಲ್ಲಿ ಇವತ್ತು ಈ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೀಬೇಕಾಗಿದೆ. ಆದ್ರೆ ಇದೇ ವೇಳೆ ಏನು ದರ್ಶನ್ ಪರ ವಕೀಲರು ಕೂಡ ಈ ಒಂದು ಅರ್ಜಿಯನ್ನು ವಾಪಸ್ ಪಡೆಯುವಂತ ಒಂದು ಚಿಂತನೆ ಕೂಡ ನಡೆಸಿರೋದು. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಾಗ ಅಲ್ಲಿ ಕೂಡ ಒಂದು ಅರ್ಜಿ ವಜಾ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಜೈಲಿನಲ್ಲಿ ಕೊಡ್ತಿರುವಂತಹ ಒಂದು ಊಟ ಇರ್ಬೋದು, ಮತ್ತೆ ಅಲ್ಲಿರುವಂತಹ ಒಂದು ಊಟದ ಗುಣಮಟ್ಟತೆ ಇರ್ಬೋದು, ಮತ್ತೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ಸ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಮತ್ತೆ 3 ಅಂಶಗಳನ್ನ ಅಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ನ್ಯಾಯಾಧೀಶರು ಕೂಡ ಒಂದು ಅರ್ಜಿಯನ್ನ ವಜಾ ಮಾಡಿದ್ರು. ನಂತರ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಏನಾದ್ರೂ ಅರ್ಜಿ ವಜಾ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಥವಾ ಬೇರೆ ಒಂದು ಟೆಕ್ನಿಕಲ್ ರೀಸನ್ಸ್ ಇಂದ ಈ ಒಂದು ಅರ್ಜಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೂ ಕೂಡ ಈಗ ವಕೀಲರು ಒಂದು ಚಿಂತನೆಯನ್ನ ಮಾಡ್ತಾ ಇದ್ರೆ. ಬಹುಶಃ ಇವತ್ತು 4 ಗಂಟೆ ಸುಮಾರಿಗೆ ಈ ಒಂದು ಅರ್ಜಿ ಬಗ್ಗೆ ಒಂದು ಕೂಲಂಕುಷವಾದ ಒಂದು ವಿಚಾರ ಗೊತ್ತಾಗುತ್ತೆ. ಅಂದ್ರೆ ಅರ್ಜಿ ವಿಚಾರಣೆಗೆ ಬರುತ್ತಾ ಅಥವಾ ವಕೀಲರು ವಾಪಸ್ ಆಲ್ರೆಡಿ ಮೆಮೊ ಸಲ್ಲಿಕೆ ಮಾಡಿದ್ರೆ ವಿಚಾರಣೆಗೆ ಬರುವಂತಹ ಚಾನ್ಸಸ್ ಇಲ್ಲ ಅಲ್ವಾ ಇಲ್ಲಿ, ಹೇಗೆ ಅಂತ?
ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಅರ್ಜಿ ವಾಪಸ್ ಪಡೆಯೋದಕ್ಕೆ ಮೆಮೊ ಸಲ್ಲಿಕೆ ಮಾಡಿದ್ರೆ ಆಗ ಅರ್ಜಿ ಆಟೋಮೆಟಿಕ್ ಆಗಿ ಇವರು ವಾಪಸ್ ಪಡ್ಕೊಳ್ತಾರೆ. ಆದ್ರೆ ಯಾವ ಕಾರಣ, ನಿರ್ದಿಷ್ಟ ಕಾರಣ ಏನು ಅನ್ನೋದ್ರ ಬಗ್ಗೆ ನಂತರ ವಕೀಲರ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಈ ಒಂದು ಅರ್ಜಿ ಒಂದು ವೇಳೆ ವಾಪಸ್ ಪಡ್ಕೊಂಡ್ರೆ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಜೈಲು ಊಟ ಏನ್ ಕೊಡ್ತಿದ್ರೆ ಅದೇ ಗಟ್ಟಿಯಾಗುತ್ತೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಇವರು ನಿರ್ದಿಷ್ಟವಾಗಿ ಏನ್ ಕಾರಣ ಕೊಟ್ಟು ಇದನ್ನು ಅರ್ಜಿಯನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ವಕೀಲರಿಂದ ಇನ್ನು ಸ್ವಲ್ಪ ಕೆಲವು ಕ್ಷಣಗಳಲ್ಲಿ ಒಂದು ಮಾಹಿತಿ ಕೂಡ ಸಿಗಬೇಕಾಗಿದೆ ನವಿತಾ. ಓಕೆ, ಈಗ ಮೆಮೋವನ್ನ ಸಲ್ಲಿಕೆ ಮಾಡಿದ ನಂತರ ಈಗ ಅರ್ಜಿಯ ವಿಚಾರಣೆ ನಡೆಯಲ್ಲ ಅನ್ನೋದಾದ್ರೆ, ಅಂದ್ರೆ ಇದಕ್ಕೆ ಇಂತಿಷ್ಟೇ ಟೈಮ್ ಅಂತ ಇದೆಯಾ ಮೆಮೋವನ್ನ ಕೊಡೋದಿಕ್ಕೆ, ಅಥವಾ ಅರ್ಜಿಯ ವಿಚಾರಣೆ ಬೇಡ ಅಂತ ವಾಪಸ್ ತೆಗೆದುಕೊಳ್ಳೋದಿಕ್ಕೆ ಹೇಗೆ? ನವಿತಾ, ಈಗ ಅರ್ಜಿಯನ್ನು ಮೆಮೋವನ್ನು ಸಲ್ಲಿಕೆ ಮಾಡಿದ್ರೆ ಇವತ್ತು ಸಂಜೆ ವೇಳೆಗೆ ಅರ್ಜಿಯನ್ನು ವಾಪಸ್ ಪಡ್ಕೊಳ್ಬಹುದು. ಯಾಕಂದ್ರೆ ಕೆಲವು ಕಾರಣಗಳನ್ನು ಕೊಟ್ಟು ಅವ್ರ ಅರ್ಜಿಯನ್ನು ವಾಪಸ್ ಪಡ್ಕೊಳ್ಬಹುದು. ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿತ್ತು. ಮತ್ತೆ ಅಲ್ಲಿ ಜೈಲು ಅಧಿಕಾರಿಗಳು ಮತ್ತೆ ಏನು ವಕೀಲರು ಏನಿದ್ರೆ ಅವರು ಒಂದಷ್ಟು ಮಾಹಿತಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಒಂದು ಮನವರಿಕೆಯನ್ನು ಮಾಡಿದ್ರು. ಯಾವ ರೀತಿ ಅವ್ರಿಗೆ ಊಟ ಕೊಡ್ತಿದ್ದಾರೆ ಮತ್ತೆ ಏನೆಲ್ಲ ಒಂದು ರಿಪೋರ್ಟ್ಸ್ ಏನಿದೆ ಆ ಒಂದು ರಿಪೋರ್ಟ್ಸ್ ಅನ್ನು ಸಬ್ಮಿಟ್ ಮಾಡಿ ಅದರಲ್ಲಿ ಇರುವಂತಹ ಅಂಶಗಳನ್ನು ಕೂಡ ಕೂಲಂಕುಷವಾಗಿ ವಾದದ ಸಮಯದಲ್ಲಿ ಅದನ್ನ ನ್ಯಾಯಾಧೀಶರ ಮುಂದೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಆದ್ರಿಂದ ಆ ಒಂದು ವಿಚಾರಣೆ ಆಧಾರದ ಮೇಲೆ ಇವತ್ತು ಕೂಡ ಇಲ್ಲಿ ಒಂದು ಅರ್ಜಿಯನ್ನ ವಾಪಸ್ ಪಡ್ಕೊಳ್ತಿರುವಂತ ಸಾಧ್ಯತೆ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಈಗ ನಾವಿಷ್ಟು ಹೊತ್ತು ಹೇಳ್ತಾ ಇದ್ವಿ, ಇವತ್ತು ಅರ್ಜಿಯ ವಿಚಾರಣೆ ಬರುತ್ತೆ. ಆಲ್ಮೋಸ್ಟ್ 4 ಗಂಟೆಯ ವೇಳೆಗೆ ಊಟದ ವಿಚಾರದಲ್ಲಿ ಮನೆ ಊಟ ಸಿಗುತ್ತಾ, ಜೈಲೂಟ ಫಿಕ್ಸ್ ಆಗತ್ತಾ? ಬಟ್ ಈಗ ದರ್ಶನ್ ಪರ ವಕೀಲರೇ ಈ ಒಂದು ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಮೆಮೋವನ್ನ ಸಲ್ಲಿಕೆ ಮಾಡಿದ್ದಾರಂತೆ. ನಮಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಬೇಡ ಅನ್ನುವಂತಹ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ನೀಡಿದ್ದಾರೆ. ಅವರು ವಾಪಸ್ ಪಡೆಯೋದಕ್ಕೆ ಮೆಮೋವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ಈಗ ದರ್ಶನ್ ಪರ ವಕೀಲರು ಮೆಮೋವನ್ನ ಸಲ್ಲಿಸಿದ್ದಾರೆ. ಒಂದ್ ಕಡೆ ಜೈಲೂಟವೇ ಫಿಕ್ಸ್ ಆಗತ್ತಾ ಅನ್ನುವಂತಹ ಪ್ರಶ್ನೆಗೆ, ಯಾಕಂದ್ರೆ ಅವರ ಪರ ವಕೀಲರು ಈಗಾಗಲೇ ಮೆಮೋನ ಸಲ್ಲಿಕೆ ಮಾಡಿದ್ದಾರೆ, ಅರ್ಜಿಯ ವಿಚಾರಣೆ ಬೇಡ, ಹಾಗಾಗಿ ಜೈಲೂಟ ಫಿಕ್ಸ್ ಆಗುವ ಚಾನ್ಸಸ್. ಮತ್ತೊಂದು ಕಡೆ ದರ್ಶನ್ಗೆ ಬಂದಿದೆ ಕೊಲ್ಲೂರು ಹಾಗೆಯೇ ಚಾಮುಂಡಿಯ ಪ್ರಸಾದವನ್ನ ತಂದಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ, ಜೊತೆಗೆ ತಮ್ಮ ದಿನಕರ್ ಅವರು. ಮೊನ್ನೆ ಅಷ್ಟೇ ಅವರು ಕೊಲ್ಲೂರಿಗೆ ಹೋಗಿ ಅಲ್ಲಿ ನವಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಅದೇ ರೀತಿಯಾಗಿ ಶುಕ್ರವಾರವೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ದಿನಕರ್ ಅವರು, ಅಲ್ಲಿನ ಪ್ರಸಾದವನ್ನ ಕೂಡ ತಂದಿದ್ದಾರೆ. ಕೊಲ್ಲೂರಿನಲ್ಲಿ ಯಾಗ ಮಾಡಿದಂತಹ ಪ್ರಸಾದ, ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನ ಮಾಡಿಸಿದಂತಹ ಪ್ರಸಾದ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಜಯಲಕ್ಷ್ಮಿ ಅದೇ ರೀತಿಯಾಗಿ ದಿನಕರ್ ಅವರು ಬಂದು ಪ್ರಸಾದವನ್ನ ಕೊಟ್ಟಿದ್ದಾರೆ. ಕಳೆದ ಶುಕ್ರವಾರ, ಆಷಾಢ ಶುಕ್ರವಾರ ವಿಶೇಷ ಪೂಜೆಯನ್ನ ನಡೆಸಿತ್ತು ಕುಟುಂಬ. ಶಕ್ತಿ ದೇವತೆಯ ಮೊರೆ ಹೋಗಿದ್ರು. ಅದರಲ್ಲೂ ಕೊಲ್ಲೂರು ಮೂಕಾಂಬಿಕೆ ಜೊತೆಗೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು. ಈ ಮೂಲಕ ಶಕ್ತಿ ದೇವತೆಯ ಅನುಗ್ರಹವನ್ನ ಪಡೆಯೋದಕ್ಕೆ ಕುಟುಂಬ ಹೋಗಿತ್ತು. ಅದರ ಪ್ರಸಾದವನ್ನ ಇವತ್ತು ತಂದು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಅದೇ ರೀತಿಯಾಗಿ ದಿನಕರ್ ಅವರು ಜೈಲಿಗೆ ಪ್ರಸಾದವನ್ನ ತಂದು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದಂತಹ ಕುಟುಂಬ ಅವರಿಗೆ ಅಂದ್ರೆ ದರ್ಶನ್ಗೆ ಪ್ರಸಾದವನ್ನ ನೀಡಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನೀವು ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸಿದ್ರೆ ಮೊನ್ನೆಯ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ಅವರು ನಿರ್ವಹಿಸಿದಂತಹ ನವಚಂಡಿಕಾ ಯಾಗ, ಅದೇ ರೀತಿಯಾಗಿ ಮೈಸೂರಲ್ಲಿ ಮೊನ್ನೆ ಪೂಜೆ ಸಲ್ಲಿಸಿದ್ರು ದಿನಕರ್ ಅವರು ಚಾಮುಂಡಿ ಬೆಟ್ಟದಲ್ಲಿ. ಅದು ಇವತ್ತು ದರ್ಶನ್ಗೆ ಪ್ರಸಾದವನ್ನ ತಂದು ಕೊಟ್ಟಿದೆ ಕುಟುಂಬ. ಅದರ ಬಗ್ಗೆ ಕೂಡ ನಾವು ನಿಮ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಒಂದು ಕಡೆ ನಾವು ಹೇಳ್ತಾ ಇದ್ವಿ ನವಚಂಡಿಕಾ ಹೋಮ ಯಾಕೆ ಮಾಡ್ತಾರೆ, ಈ ಯಾಗದಿಂದ ಮಾಡಿಸಿದ್ರೆ ಏನಾಗತ್ತೆ, ಅದರ ಫಲ ಏನು, ಇಷ್ಟಾರ್ಥಗಳು ಈಡೇರುತ್ತಾ, ಸಂಕಷ್ಟಗಳು ನೆರವೇರುತ್ತಾ ಅಂತ ಹೇಳಿ. ಆ ರೀತಿಯಾದಂತಹ ಪೂಜೆ ಆದ ಬಳಿಕ ಅದರ ಪ್ರಸಾದವನ್ನ ನೀಡಿ ಒಂದು ಬೇಗ ಸಂಕಷ್ಟಗಳು ಈಡೇರಲಿ ಅಂತ ಕೇಳ್ಕೊಳ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಶುಕ್ರವಾರ, ಆಷಾಢ ಶುಕ್ರವಾರದ ದಿನ ವಿಶೇಷ ಪೂಜೆಯನ್ನ ಮಾಡಿಸಲಾಗಿತ್ತು ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗ, ಮತ್ತೊಂದು ಕಡೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಯ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿತ್ತು. ಸೊ ಇವತ್ತು ಆ ಪ್ರಸಾದವನ್ನ ನೀಡಲಾಗಿದೆಯಾ, ಹೇಗೆ? ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಅವರ ಹತ್ರ ದರ್ಶನ್ ಏನ್ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ನವಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಿಜಯಲಕ್ಷ್ಮಿ ಆಗಿರ್ಬೋದು ಮತ್ತು ದರ್ಶನ್ ಕುಟುಂಬದವರು ಟೆಂಪಲ್ ರನ್ ಅನ್ನ ಮಾಡ್ತಿರುವಂತದ್ದು. ಕಳೆದ ವಾರ ಇಡೀ ದಿನಲ್ಲೂ ಕೂಡ ಅಷ್ಟೇ ಕೊಲ್ಲೂರಿನ ಮೂಕಾಂಬಿಕಾ ದೇವಾಲಯಕ್ಕೂ ಕೂಡ ಹೋಗಿ ಅಲ್ಲಿ ಒಂದು ಹೋಮವನ್ನು ಕೂಡ ಅಷ್ಟೇ ಮಾಡಿಸಿದ್ರು. ಜೊತೆಗೆ ದಿನಕರ್ ಕೂಡ ಅಷ್ಟೇ ಖುದ್ದಾಗಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಯೂ ಕೂಡ ಅಷ್ಟೇ ದರ್ಶನ್ ಹೆಸರಿನಲ್ಲಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಿಸಿದ್ರು. ಕಾರಣ ಏನು ಅಂತಂದ್ರೆ ಈ ಒಂದು
ಕಂಟಕದಿಂದ ನಟ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಲಿ, ಆದಷ್ಟು ಬೇಗ ನಟ ದರ್ಶನ್ಗೆ ಜಾಮೀನು ಸಿಗಲಿ ಅನ್ನುವಂಥ ಒಂದಷ್ಟು ಪೂಜೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿ ಸೋಮವಾರವೂ ಕೂಡ ಅಷ್ಟೇ ವಿಜಯಲಕ್ಷ್ಮಿ ದಿನಕರ್ ಎಲ್ಲರೂ ಕೂಡ ಅಷ್ಟೇ ನಟ ದರ್ಶನ್ನ ಭೇಟಿಗೆ ಹೋಗ್ತಾರೆ. ಅದರಂತೆ ಇವತ್ತು ಕೂಡ ಹೋಗಿದ್ರು. ಇವತ್ತು ನಟ ದರ್ಶನ್ನ ನೋಡೋದಕ್ಕೆ ಅಂತೇಳಿ ಮಗ ವಿನೀಶ್ ಕೂಡ ಅಷ್ಟೇ ತಾಯಿಯ ಜೊತೆ ಹೋಗಿದ್ದ. ಸುಮಾರು 45 ನಿಮಿಷಗಳ ಕಾಲ ಫ್ಯಾಮಿಲಿ ಜೊತೆ ನಟ ದರ್ಶನ್ ಕೂಡ ಅಷ್ಟೇ ಮಾತುಕತೆಯನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಿರುವಂಥದ್ದು ಏನು ಅಂತಂದರೆ, ಈ ಜೈಲಿನ ಊಟ ಅನ್ನುವಂಥದ್ದು ನನಗೆ ದಿನೇ ದಿನೇ ಅಡ್ಜಸ್ಟ್ ಆಗ್ತಾ ಇಲ್ಲ, ಆದಷ್ಟು ಬೇಗ ಅಡ್ವೊಕೇಟ್ನ ಜೊತೆ ಮಾತನಾಡಿ ಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ಹಾಕಿ ಅದರ ಆದಷ್ಟು ಬೇಗ ನಂಗೆ ಮನೆ ಊಟವನ್ನು ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದಷ್ಟು ಮಾತಿನ ಚರ್ಚೆಯನ್ನು ಕೂಡ ಅಷ್ಟೇ ಮಾಡ್ತಾರೆ. ಇದಾದಂತಹ ಬಳಿಕ ಈ ಒಂದು ಪ್ರಕರಣದಿಂದ ನಾನು ಹೊರಗಡೆ ಬರೋದಕ್ಕೆ ಏನೆಲ್ಲ ಅವಕಾಶಗಳಿದೆ ಅದರ ಬಗ್ಗೆ ಕೂಡ ಅಷ್ಟೇ ಕಾನೂನಿನ ಸಲಹೆಯನ್ನು ಪಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಚರ್ಚೆಯನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಕಡೆ ಪೊಲೀಸರು ಈಗಾಗಲೇ ಪ್ರಕರಣದ ಸಂಬಂಧವಾಗಿ ಚಾರ್ಜ್ ಶೀಟನ್ನು ಫೈಲ್ ಮಾಡೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಿದ್ರೆ, ಪೊಲೀಸರು ಹೇಳುವಂತಹ ಮಾಹಿತಿಯ ಪ್ರಕಾರ 90 ದಿನದ ಒಳಗಾಗಿಯೇ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಆ ರೀತಿ ಏನಾದರೂ ಪೊಲೀಸರು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬೇಲ್ ಪಿಟಿಷನನ್ನು ಮೂವ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ಗ್ರೌಂಡ್ಸ್ನ ಮೇಲೆ ವಾದ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸುವಂತ ಈಗಾಗಲೇ ವಿಜಯಲಕ್ಷ್ಮಿ ಕೂಡ ನಟ ದರ್ಶನ್ ಒಂದು ಮಾತುಕತೆಯನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಇಬ್ಬರು ಕೂಡ ಅಷ್ಟೇ ನಟ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಚಿಂತೆಗೊಳಗಾಗಬೇಡಿ, ಯಾಕಂದರೆ ನೀವು ಚಿಂತೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ, ಜೊತೆಗೆ ಅನಾರೋಗ್ಯ ಪೀಡಿತರಾಗ್ತೀರಾ. ಜೊತೆಗೆ ಈಗಾಗಲೇ ನಟ ದರ್ಶನ್ ಸುಮಾರು 10 kg ತೂಕ ಇಳಿಕೆ ಆಗಿದೆ ಅಂತ ಏನು ಹೇಳ್ತಿದ್ರೆ, ಇದರಲ್ಲೂ ಒಂದು ರೀತಿ ಚಿಂತೆ ಮಾಡೋದ್ರಿಂದ ಈ ರೀತಿಯಾದಂಥ ಎಫೆಕ್ಟ್ಸ್ ಆಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಚಿಂತೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೇನು ಬಹುತೇಕ ಚಾರ್ಜ್ ಶೀಟ್ ಫೈಲ್ ಆಗಿದ ತಕ್ಷಣ ಬೇಲ್ ಪ್ರೊಸೆಸ್ ಏನೇನಿದೆ ಅದೆಲ್ಲವನ್ನು ಕೂಡ ಮೂವ್ ಮಾಡ್ತೀವಿ ಅನ್ನುವಂಥ ಒಂದಷ್ಟು ಧೈರ್ಯದ ಮಾತುಗಳನ್ನು ಕೂಡ ನಟ ದರ್ಶನ್ ಹೇಳಿರುವಂಥದ್ದು. ಜೊತೆಗೆ ಇವರು ಏನು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಸಾದ ತಂದಿದ್ರೆ, ಆ ಒಂದು ಪ್ರಸಾದವನ್ನು ಕೂಡ ನಟ ದರ್ಶನ್ಗೆ ಕೊಟ್ಟು ದೇವರು ಎಲ್ಲರನ್ನು ಕೂಡ ಒಳ್ಳೇದು ಮಾಡ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ನಟ ದರ್ಶನ್ ಜೊತೆ ಸುಮಾರು 45 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿ ವಾಪಸ್ ಬಂದಿರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ನಟ ದರ್ಶನನ್ನ ಭೇಟಿ ಆಗಿದ್ದಾರೆ ಸಾಹಿತಿ ಕವಿರಾಜ್. ಚಿತ್ರ ಸಾಹಿತಿ ಆಗಿರುವ ಕವಿರಾಜ್ ಇವತ್ತು ಜೈಲಿನ ಬಳಿ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನನ್ನ ಭೇಟಿ ಮಾಡೋದಕ್ಕೆ ಚಿತ್ರ ಸಾಹಿತಿ ಆಗಿರುವಂತಹ ಕವಿರಾಜ್ ಬಂದಿದ್ದಾರೆ. ಈಗಾಗಲೇ ನಟ ದರ್ಶನನ್ನ ಭೇಟಿ ಆಗೋದಕ್ಕೆ ಅನೇಕ ಅವರ ಆಪ್ತರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಚಿತ್ರರಂಗದವರಾಗಿರ್ಬೋದು ಒಬ್ಬೊಬ್ಬರು ಬರ್ತಾ ಇರೋದು, ಭೇಟಿ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರ ಸಾಹಿತಿ ಆಗಿರುವ ಕವಿರಾಜ್ ಅವರು ಕೂಡ ಜೈಲಿನ ಬಳಿ ಬಂದಿದ್ದಾರೆ. ನಟ ದರ್ಶನನ್ನ ಭೇಟಿ ಮಾಡೋದಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಾಪಸ್ ಮೊನ್ನೆ ವಿನೋದ್ ರಾಜ್ ಅವರು ನಟ ದರ್ಶನನ್ನ ಭೇಟಿಯಾಗಿದ್ರು. ಅದಾದ 2 ದಿನಗಳಲ್ಲಿ ಅವರು ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಅವರ ತಂದೆ ತಾಯಿಯನ್ನ ಭೇಟಿ ಮಾಡಿದ್ರು, ರೇಣುಕಾಸ್ವಾಮಿ ಪತ್ನಿಯನ್ನ ಭೇಟಿ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದು ರಾಜಿ ಸಂಧಾನಕ್ಕಲ್ಲ, ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಲು ಭೇಟಿ ಕೊಟ್ಟಿದ್ದೆ ಅಂತ ಹೇಳಿ ವಿನೋದ್ ರಾಜ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಪಪ್ರಚಾರದ ಸುದ್ದಿಗೆ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿನೋದ್ ರಾಜ್. ದರ್ಶನ್ ನನಗೆ ಪರಿಚಯ, ಅದಕ್ಕಾಗಿ ನಾನು ಜೈಲಿಗೆ ಭೇಟಿ ಕೊಟ್ಟಿದ್ದೆ. ರೇಣುಕಾಸ್ವಾಮಿ ಪತ್ನಿ ಗರ್ಭಿಣಿ, ಹೀಗಾಗಿ ಸಹಾಯ ಮಾಡಿದ್ದೇನೆ. ರಾಜಿ ಸಂಧಾನದ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ನಟ ವಿನೋದ್ ರಾಜ್. ಮೊನ್ನೆ 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ, ನನಗೆ ಪರಿಚಯ, ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ. ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ, ಆ ಕೆಲಸ ನಾವು ಮಾಡೋಂಥವ್ರಲ್ಲ. ಶಿರೂರು ಗುಡ್ಡ ಕುಸಿತ, 13 ದಿನ ಹೆದ್ದಾರಿ ಬಂದ್. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರವೇ ಸ್ಥಗಿತ. ಈಗಾಗಲೇ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ 13ನೇ ದಿನ ನಿನ್ನೆ ಕಾರ್ಯಾಚರಣೆ ನಡೆಯಿತು. ಇನ್ನೂ ಕೆಲವು ದಿನಗಳ ಕಾಲ ಹೆದ್ದಾರಿಯಲ್ಲಿ ಸಂಚಾರ ಇರೋದಿಲ್ಲ. ಇನ್ನು 1 ವಾರ ಈ ಹೆದ್ದಾರಿ ಸಂಚಾರಕ್ಕೆ ಮುಕ್ತ ಇಲ್ಲ. ಈ ಮಾರ್ಗದಲ್ಲಿ ರೈಲು ಸಂಚಾರ ಅನಿವಾರ್ಯ.
ಅಂಕೋಲ ಕಾರವಾರ ಜನರಿಗೆ ಈಗ ನಿತ್ಯ ಸಂಕಷ್ಟ ಉಂಟಾಗಿದೆ. ಮಣಿಪಾಲ ಮಂಗಳೂರಿಗೆ ಹೋಗುವವರಿಗೂ ಕೂಡ ತೊಂದರೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿ ಕಾರ್ಯವನ್ನ ಆರಂಭ ಮಾಡಿದೆ IRB ಕಂಪನಿ. ಇನ್ನೂ 1 ವಾರಗಳ ಕಾಲ ಸಂಚಾರ ಅನುಮಾನ ಆಗಿದೆ. ಭರದಿಂದ ಸಾಗಿದೆ ರಸ್ತೆ ದುರಸ್ತಿ ಕಾರ್ಯ. ರಸ್ತೆ ದುರಸ್ತಿ ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿರೂರು ಗುಡ್ಡ ಕುಸಿತ ಘಟನೆ ಇವತ್ತಿಗೆ 14ನೇ ದಿನ. 14 ದಿನಗಳ ಕಾಲ ಇವತ್ತು ರಾಷ್ಟ್ರೀಯ ಹೆದ್ದಾರಿ 66 ಸಂಚಾರ ಸ್ಥಗಿತವಾಗಿತ್ತು. ಈಗ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಗುಡ್ಡ ಕುಸಿತ ಜಾಗದಲ್ಲಿ ಕೆಲವೊಂದು ದುರಸ್ತಿ ಕೆಲಸ ಈಗ ನಡೀತಾ ಇದೆ. ನಾವೀಗ ಗುಡ್ಡ ಕುಸಿತದ ಜಾಗದಲ್ಲಿದ್ದೇವೆ. ಈ ಭಾಗದಲ್ಲಿ ಯಾವ ರೀತಿ ದುರಸ್ತಿ ಕಾರ್ಯ ನಡೀತಾ ಇದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ದೃಶ್ಯಾವಳಿಯ ಮೂಲಕ ತೋರಿಸ್ತಾ ಇದ್ದೀವಿ. ಗುಡ್ಡ ಯಾವ ರೀತಿ ಕುಸಿದಿತ್ತು, ಅದಾದ ನಂತರ ರಾಷ್ಟ್ರೀಯ ಹೆದ್ದಾರಿಗೆ ಯಾವ ರೀತಿ ಗುಡ್ಡ ಕುಸಿದು ಗುಡ್ಡದ ಮಣ್ಣು ಬಿತ್ತು, ಕಲ್ಲು ಬಂಡೆಗಳು ಬಿತ್ತು. ಅದಾದ ನಂತರ 13 ದಿನಗಳ ಕಾಲ ಇಲ್ಲಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತು. ಅದಾದ ನಂತರ ಇವತ್ತು 14ನೇ ದಿನ. ಈಗಾಗಲೇ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥದ್ದು, ಅಂದರೆ 13 ದಿನಗಳ ಕಾಲ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಮುಂದೆ ರಾಷ್ಟ್ರೀಯ ಹೆದ್ದಾರಿ 66 ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಇಲ್ಲಿ ಡಾಂಬರೀಕರಣವನ್ನು ಮಾಡಲಾಗ್ತಾ ಇದೆ. ಯಾವ ರೀತಿ ರಸ್ತೆಗೆ ಗುಂಡಿಗಳು ಬಿತ್ತು, ಮೇಲಿಂದ ಬಿದ್ದಂಥ ಕಲ್ಲು ಬಂಡೆಗಳಿಗೆ ರಸ್ತೆಗಳೆಲ್ಲ ಕಿತ್ತುಕೊಂಡು ಹೋಗಿತ್ತು. ಆ ಜಾಗದಲ್ಲಿ ಈಗ ಡಾಂಬರೀಕರಣ ಮಾಡುವಂಥ ಒಂದು ಕೆಲಸ ಈಗ ನಡೀತಾ ಇದೆ. ಇದ್ರ ಜೊತೆಗೆ ರಸ್ತೆಯ ಇನ್ನೊಂದು ಬದಿಯಲ್ಲೂ ಸಹಿತ ಡಾಂಬರೀಕರಣ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 66 ಅಭಿವೃದ್ಧಿ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಂಥ IRB ಕಂಪನಿಯವರ ಒಂದು ಕಾರ್ಮಿಕರು ಈಗ ಇಲ್ಲಿ ಮುಂಜಾನೆಯಿಂದ ರಸ್ತೆ ದುರಸ್ತಿ ಕೆಲಸವನ್ನು ಮಾಡುವಂಥ ಒಂದು ಕೆಲಸವನ್ನು ಈಗ ಮಾಡ್ತಾ ಇರುವಂಥದ್ದು. ರಸ್ತೆಯ ಎರಡೂ ಬದಿಯಲ್ಲೂ ಸಹಿತ ಈಗ ಡಾಂಬರೀಕರಣ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವಾಗ ರಸ್ತೆ ಸಂಚಾರಕ್ಕೆ ಮುಕ್ತ ಅವಕಾಶ ಸಿಗ್ಬೋದು ಎನ್ನುವಂಥ ಒಂದು ಮಾಹಿತಿ ಪ್ರಕಾರ ಇನ್ನು 1 ವಾರಗಳು ಹೋಗ್ಬೋದು. 1 ವಾರಗಳ ಬಳಿಕ ರಸ್ತೆ ಸಂಚಾರಕ್ಕೆ ಮುಕ್ತ ಅವಕಾಶ ಸಿಗ್ಬೋದು ಎನ್ನುವಂಥ ಒಂದು ಮಾಹಿತಿ ಈಗ ನ್ಯೂಸ್ 18ಗೆ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಶಿರೂರು ಗುಡ್ಡ ಕುಸಿತದ ಘಟನೆಯಿಂದ ಏನೆಲ್ಲ ಸಾವು ನೋವು ಸಂಭವಿಸಿತು, ಅದೇ ರೀತಿ 13 ದಿನಗಳ ಕಾಲ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಲಾಯಿತು ಎನ್ನುವಂಥ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದೆ. ಅದೇ ರೀತಿ ಈಗ ಇನ್ನು ರಾಷ್ಟ್ರೀಯ ಹೆದ್ದಾರಿ 66 ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಅದು ಮುಂದೆ ಅವಕಾಶ ಸಿಗುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ರಸ್ತೆ ದುರಸ್ತಿ ಕೆಲಸ ನಡೀತಾ ಇರುವಂಥ ಬಗ್ಗೆಯೂ ಸಹಿತ ಇವತ್ತು ಗ್ರೌಂಡ್ ರಿಪೋರ್ಟನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಸಂಸತ್ ಅಧಿವೇಶನದಲ್ಲಿ ಭಾರಿ ಗದ್ದಲ ಉಂಟಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಸಂಸತ್ ಅಧಿವೇಶನದಲ್ಲಿ ಗದ್ದಲ ಉಂಟಾಗಿರುವಂತದ್ದು. ದಲಿತರು, ಹಿಂದುಳಿದವರು, ಆದಿವಾಸಿಗಳ ಪರ ಮಾತನಾಡಿದ್ದು ಸುಮಾರು 73% ದಲಿತರು, ಹಿಂದುಳಿದವರು, ಆದಿವಾಸಿಗಳಾಗಿದ್ದಾರೆ. ಜಾತಿ ಜನಗಣತಿಗೆ ಒತ್ತಾಯಿಸಿದ್ದಾರೆ ರಾಹುಲ್ ಗಾಂಧಿ. 73% ದಲಿತರು, ಹಿಂದುಳಿದವರು, ಆದಿವಾಸಿಗಳಿದ್ದಾರೆ. ಹಾಗಾಗಿ ಜಾತಿ ಜನಗಣತಿಗೆ ಒತ್ತಾಯಿಸಿದ್ದಾರೆ. 73% ಜನರಿಗೆ ಎಲ್ಲೋ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. देश में स्पीकर सर, देश में ये कौन कर रहा है? तकरीबन 73% दलित, आदिवासी और पिछड़े वर्ग के लोग हैं. और ये हिंदुस्तान की मेन शक्ति है, स्ट्रेंथ है.